ಮಳೆ ನಿಂತು ಗಂಟೆಗಟ್ಟಲೆ ಆದರೂ ಕೂಡ ನೀರು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ಗೆ ಜಲದಿಗ್ಬಂಧನ ಎದುರಾಗಿದೆ. ಕಾಂಪೌಂಡ್ ಕುಸಿದ ಕಾರಣ ಅಪಾರ್ಟ್ಮೆಂಟ್ನಲ್ಲಿ ಈ ಸಮಸ್ಯೆ ಉಂಟಾಗಿರೋದು. ಮಳೆ ನಿಂತು ಗಂಟೆಗಳೇ ಕಳೆದು ಹೋಗಿದೆ, ಬಟ್ ಅಲ್ಲಿ ನಿಂತಿರೋ ನೀರು ಮಾತ್ರ ಕಡಿಮೆ ಆಗ್ತಾ ಇಲ್ಲ. ಅಪಾರ್ಟ್ಮೆಂಟ್ ಬಳಿ ಎಸ್ಡಿಆರ್ಎಫ್ ಸಿಬ್ಬಂದಿ ಈಗ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಇನ್ನು ಅಗ್ನಿಶಾಮಕ ತಂಡದಿಂದ ಕೂಡ ನೀರು ಹೊರಗೆ ಹಾಕೋದಕ್ಕೆ ಸರ್ಕಸ್ ನಡೆಸಲಾಗ್ತಾ ಇದೆ. ಪಂಪ್ಸೆಟ್ ಮೂಲಕ ನೀರನ್ನು ಸದ್ಯ ಸಿಬ್ಬಂದಿ ಹೊರಹಾಕೋ ಪ್ರಯತ್ನ ಮಾಡ್ತಿದ್ದಾರೆ. ಯಲಹಂಕ ಕೆರೆಗಿಂತ ಕೆಳಭಾಗದಲ್ಲಿರುವಂತಹ ಅಪಾರ್ಟ್ಮೆಂಟ್ ಇದಾಗಿದೆ. ಇದೇ ಕಾರಣಕ್ಕಾಗಿ ಅಪಾರ್ಟ್ಮೆಂಟ್ನ ಗೋಡೆ ಕುಸಿದಿರುವಂಥ ಶಂಕೆ ವ್ಯಕ್ತವಾಗ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಅಲ್ಲಿ ನೀರು ನಿಂತಿದೆ, ಜಲ ದಿಗ್ಬಂಧನ ಎದುರಾಗಿದೆ. ನಿವಾಸಿಗಳು ಪರದಾಡಬೇಕಾಗಿರುವಂಥ ಪರಿಸ್ಥಿತಿ. ಎಸ್ಡಿಆರ್ಎಫ್ ತಂಡ ಮತ್ತು ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳದಲ್ಲೇ ಬೀಡು ಬಿಟ್ಟು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಮೋಟಾರ್ ಬಳಸಿಕೊಂಡು ನೀರನ್ನು ಹೊರಹಾಕೋ ಪ್ರಯತ್ನದಲ್ಲಿ ತೊಡಗಿದ್ದಾರೆ. बेसमेंट पकड़ो, वो दूसरे का जमीन है, उसे मिट्टी भरेगा, वो उसका हाथ नहीं लगा नहीं ಡೀಟೇಲ್ಸ್ ಕೊಡ್ತಾರೆ ಸ್ಥಳದಿಂದ ಭರತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಸದ್ಯ ಹೀಗೆ ಹೇಗಿದೆ ಸಿಚುವೇಶನ್? ನೀರು ಹೊರಗೆ ಹಾಕಲಾಗಿದೆಯಾ ಅಥವಾ ಇನ್ನೂ ಅದೇ ಪರಿಸ್ಥಿತಿ ಮುಂದುವರಿತಾ ಇದೆಯಾ ಸ್ಥಳದಲ್ಲಿ? ವಿಜಯ್, ಕಳೆದ ರಾತ್ರಿಯಿಂದಲೂ ಕೂಡ ಯಥಾ ಪರಿಸ್ಥಿತಿ ಏನಿದೆಯೋ ಅದೇ ಮುಂದುವರಿತಾ ಇದೆ. ನಾನು ನಿಮಗೆ ದೃಶ್ಯಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು ಕಡೆ ಅಪಾರ್ಟ್ಮೆಂಟ್ನ ಎದುರುಗಡೆ ಪಂಪ್ ಸೆಟ್ಗಳನ್ನ ತಗೊಂಡ್ಬಂದು ನೀರನ್ನು ತೆರವುಗೊಳಿಸುವಂತಹ ಕೆಲಸವನ್ನ NDRF ಸಿಬ್ಬಂದಿಗಳು ಜೊತೆಗೆ ಅಗ್ನಿಶಾಮಕ ದಳದವರು ಮಾಡ್ತಾ ಇದ್ದಾರೆ. ಆದರೆ ಮತ್ತೊಂದು ಕಡೆ ಯಲಹಂಕ ಕೆರೆ ಏನಿದೆ, ಆ ಕೆರೆಯಿಂದ ಗೋಡೆ ಕುಸಿದು ಬಿದ್ದಂತಹ ಜಾಗದಲ್ಲಿ ನಿರಂತರವಾಗಿ ನೀರು ಹರಿದು ಬರ್ತಾ ಇದೆ, ಅಂದರೆ ಅಪಾರ್ಟ್ಮೆಂಟ್ ಒಳಗಡೆ ಬರ್ತಾ ಇದೆ. ಸೊ ಇದು ಎಲ್ಲ ಒಂದು ಕಡೆ ಕಾರ್ಯಾಚರಣೆಗೆ ಸಾಕಷ್ಟು ಅಡೆತಡೆನ ಉಂಟು ಮಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಈಗ SDRF ತಂಡದವರು ಒಂದಿಷ್ಟು ತಾತ್ಕಾಲಿಕವಾಗಿ ತಡೆಗೋಡವನ್ನು ನಿರ್ಮಾಣ ಮಾಡೋದಕ್ಕೆ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂದರೆ ವೇಸ್ಟೇಜ್ ಡಸ್ಟ್ಗಳನ್ನ ತಗೊಂಡ್ಬಂದು ಗೋಣಿ ಚೀಲವನ್ನು ತುಂಬಿ ಅದರಲ್ಲಿ ಈಗ ತಾತ್ಕಾಲಿಕವಾಗಿ ತಡೆಗೋಡೆಗಳನ್ನ ನಿರ್ಮಾಣ ಮಾಡಿ ಒಳಗೆ ಬರ್ತಾ ಇರುವಂತಹ ನೀರನ್ನು ತಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ JCBಗಳು, ಅಂದರೆ 2 JCBಗಳು ಜೊತೆಗೆ ಒಂದು ಇಟಾಚಿಯನ್ನು ತೆಗೆದುಕೊಂಡ್ಬಂದು ಏನು ಅಪಾರ್ಟ್ಮೆಂಟ್ ಹೊರಗಡೆ ನೀರು ಹೋಗ್ತಾ ಇದೆ, ಅಲ್ಲಿ ಒಂದಿಷ್ಟು ಗಿಡಗಳಿಂದ ಮರಗಿಡಗಳಿಂದ ಒಂದಿಷ್ಟು ಅಡಚಣೆ ಉಂಟಾಗಿದೆ, ಅದನ್ನ ಕ್ಲಿಯರ್ ಮಾಡುವಂಥ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದರ ನಡುವೆ ಅಪಾರ್ಟ್ಮೆಂಟ್ ಅಲ್ಲಿ ಇರುವಂತಹ ಜನರ ದೈನಂದಿನ ಬದುಕು ಒಂದು ರೀತಿ ಇವತ್ತು ಜಾಮ್ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಪಾರ್ಟ್ಮೆಂಟ್ ಒಳಗಡೆ ಬರೋದಕ್ಕೆ ಮತ್ತೆ ಹೊರಗಡೆ ಹೋಗೋದಕ್ಕೆ ಬರಿಗಾಲಲ್ಲಿ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ 3 ಅಡಿ ನೀರು ನಿಂತಿದೆ. ಈಗ ಅಪಾರ್ಟ್ಮೆಂಟ್ ಅಲ್ಲಿ ಬೆಳಗ್ಗೆ 4 ಅಡಿ ನೀರು ನಿಂತಿತ್ತು. ಈಗ ಬೆಳಗ್ಗೆಯಿಂದ ಕಾರ್ಯಾಚರಣೆ ಮಾಡಿದ್ರು ಕೂಡ ಕೇವಲ 1 ಅಡಿ ನೀರಿನ ಪ್ರಮಾಣ ಮಾತ್ರ ಇಳಿಸೋದ್ರಲ್ಲಿ ಈಗ SDRF ಸಿಬ್ಬಂದಿಗಳು ಯಶಸ್ವಿಯಾಗಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಕಡೆ ನೀರನ್ನ ತೆರವುಗೊಳಿಸುವಂತ ಕೆಲಸ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಯಲಹಂಕ ಕೆರೆಯಿಂದ ನೀರು ಒಳಗೆ ಬರ್ತಾ ಇರುವಂತ ಕೆಲಸ ಆಗ್ತಾ ಇತ್ತು. ಹಾಗಾಗಿ ಈಗ ಒಂದ್ ಕಡೆ ತಡೆಗೋಡೆನ ನಿರ್ಮಾಣ ಮಾಡಿ ಮತ್ತೊಂದು ಕಡೆ ಬೃಹತ್ ಪಂಪ್ ಸೆಟ್ಗಳನ್ನ ತಗೊಂಡ್ಬಂದು ನೀರನ್ನು ಹೊರಗಡೆ ಆಗ್ತಾ ಇರುವಂತ ಕೆಲಸವನ್ನ ಮಾಡ್ತಾ ಇರುತ್ತದೆ. ಜೊತೆಗೆ ಈಗ ಅಪಾರ್ಟ್ಮೆಂಟ್ ಅಲ್ಲಿ ಇವತ್ತು ಭಾನುವಾರ ಆಗಿರೋದ್ರಿಂದ ಸಾಕಷ್ಟು ನಿವಾಸಿಗಳು ಅಪಾರ್ಟ್ಮೆಂಟ್ ಅಲ್ಲೇ ಉಳ್ಕೊಂಡಿದ್ದಾರೆ. ಒಂದು ವೇಳೆ ಏನಾದರೂ ಅವರು ಅಪಾರ್ಟ್ಮೆಂಟ್ ನಿಂದ ಹೊರಗಡೆ ಹೋಗಬೇಕು ಅಥವಾ ಅಪಾರ್ಟ್ಮೆಂಟ್ ನಿಂದ ಒಳಗಡೆ ಬರಬೇಕು ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ಗಳ ಮುಖಾಂತರ, ಅಂದ್ರೆ ಇಲ್ಲಿ BBMP ಅವರು 3-4 ಟ್ರ್ಯಾಕ್ಟರ್ಗಳ ವ್ಯವಸ್ಥೆಗಳನ್ನ ಮಾಡಿದ್ದಾರೆ. ಆ ಟ್ರ್ಯಾಕ್ಟರ್ಗಳ ಮುಖಾಂತರ ಅವರನ್ನ ಗೇಟ್ ಬಳಿ ಕರ್ಕೊಂಡು ಹೋಗಿ ಬಿಡುವಂತ ಕೆಲಸ, ಜೊತೆಗೆ ಗೇಟ್ ಬಳಿ ಬಂದಂತ ಜನರನ್ನ ಅಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡ್ ಬರುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಕಳೆದ ರಾತ್ರಿ ಬಿದ್ದಂತಹ ಒಂದು ಭಾರಿ ಮಳೆ ಜೊತೆಗೆ ಯಲಹಂಕ ಕೆರೆ ತುಂಬಿ ಕೋಡಿ ಹರಿದಂತಹ ಪರಿಣಾಮವಾಗಿ ಕೇಂದ್ರೀಯ ವಿಹಾರ ಅಪಾರ್ಟ್ಮೆಂಟ್ ಅಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ತುಂಬಿದೆ. ನೀವು ಗಮನಿಸ್ತಾ ಇರಬಹುದು, ಆಲ್ಮೋಸ್ಟ್ ಬೃಹತ್ತಾದ ಒಂದು ಅಪಾರ್ಟ್ಮೆಂಟ್ ಇದು. 3000ಕ್ಕೂ ಅಧಿಕ ಜನರು ಈ ಅಪಾರ್ಟ್ಮೆಂಟ್ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕಂಪ್ಲೀಟ್ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ ಈಗ ಜಲಾವೃತವಾಗಿದೆ. ಎಲ್ಲಂದ್ರೆ ಅಲ್ಲಿ ಪಾರ್ಕಿಂಗ್ ವಾಹನಗಳು ಇಲ್ಲೇ ಸ್ಟಕ್ ಆಗಿದ್ದಾವೆ. ಅಂದ್ರೆ ಯಾವ ವಾಹನವನ್ನು ಕೂಡ ನಾವು ಅಪಾರ್ಟ್ಮೆಂಟ್ ಇಂದ ಹೊರಗಡೆ ತಗೊಂಡೋಗೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೂ ಕೂಡ ಕೆಲವರು ಮುನ್ನೆಚ್ಚರಿಕೆ ಕ್ರಮದಿಂದ ತಮ್ಮ ವಾಹನಗಳನ್ನ ಅಪಾರ್ಟ್ಮೆಂಟ್ ಹೊರಗಡೆ ತಗೊಂಡೋಗುವಂತ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಗಾಡಿ ಸ್ಟಾರ್ಟ್ ಆಗಿಲ್ಲ, ಯಾಕಂದ್ರೆ ಗಾಡಿಯ ಒಳಗಡೆ ಕೂಡ ನೀರು ಸೇರಿದ್ರಿಂದ ಗಾಡಿ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ತಳ್ಕೊಂಡು ತಗೊಂಡೋಗಿ ಗೇಟ್ವರೆಗೂ, ಅದಾದ ನಂತರ ಟೋಯಿಂಗ್ ಸಹಾಯದ ಮೂಲಕ ತಗೊಂಡೋಗಿ ಒಂದು ತಮ್ಮ ವಾಹನಗಳನ್ನ ಸುರಕ್ಷಿತ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಒಂದು ಕಡೆ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಒಂದು ರೀತಿ ಸಂಕಷ್ಟದ ಸ್ಥಿತಿ ಎದುರಾಗಿದೆ. ಮತ್ತೊಂದು ಕಡೆ ಮಕ್ಕಳು ಇಲ್ಲಿ ನೋಡ್ತಾ ಇರ್ಬೋದು ನೀವು ದೃಶ್ಯಗಳಲ್ಲಿ, ಬೆಳಗ್ಗೆ ಕೂಡ ಇಲ್ಲಿ ಸೈಕ್ಲಿಂಗ್ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಜೊತೆಗೆ ಇಲ್ಲಿ ನೀರಿನಲ್ಲಿ ವಾಲಿಬಾಲ್ ಆಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಗ್ರೌಂಡ್ ಇದೆ, ಮೈದಾನ ಇದೆ, ಅದು ಪ್ಲೇ ಗ್ರೌಂಡ್ ಇದೆ. ಸೊ ಅಲ್ಲಿ ಆಡಬೇಕಾಗಿದ್ದಂತಹ ಮಕ್ಕಳು ಇವತ್ತು ಏನು ಇಡೀ ಅಪಾರ್ಟ್ಮೆಂಟ್ ಜಲಾವೃತವಾಗಿರೋದಂತ ಕಾರಣದಲ್ಲಿ ಈ ನೀರಿನಲ್ಲೇ ಆಟ ಆಡ್ತಾ ಇರುವಂತಹ ದೃಶ್ಯಗಳು ಕೂಡ ನಮಗೆ ಕಾಣಿಸ್ತಾ ಇದೆ. ಒಟ್ಟಾರೆ ಬೆಳಗ್ಗೆಯಿಂದಲೂ
ಕೂಡ ನಿರಂತರವಾಗಿ SDRF, ಅಗ್ನಿಶಾಮಕ ದಳದವರು ಜೊತೆಗೆ BBMPಯ ಸಿಬ್ಬಂದಿಗಳು ಒಂದಿಷ್ಟು ಸತತವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನೀರಿನ ಪ್ರಮಾಣ ಕೊಂಚ ಮಟ್ಟದಲ್ಲಷ್ಟೇ ಇಲ್ಲಿ ಇಳಿಕೆ ಆಗಿದೆ. ಆದರೆ ಸಂಜೆಯ ವೇಳೆಗೆ ನಾವು ಸಂಪೂರ್ಣವಾಗಿ ನೀರನ್ನ ಇಲ್ಲಿಂದ ತೆರವುಗೊಳಿಸ್ತೀವಿ ಅನ್ನೋ ಒಂದು ಭರವಸೆನ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಈಗ ಬ್ಯಾಕ್ ಗೇಟ್ ಅಲ್ಲಿ ಅಂದ್ರೆ ಗೋಡೆ ಏನು ಕುಸಿತಿತ್ತು ಆ ಜಾಗದಲ್ಲಿ ಒಂದು ತಡೆಗೋಡೆಯನ್ನ ನಿರ್ಮಾಣ ಮಾಡಿ ಒಳಗಡೆ ಅಂದ್ರೆ ಯಲಂಕ ಕೆರೆಯಿಂದ ಅಪಾರ್ಟ್ಮೆಂಟ್ ಒಳಗಡೆ ಬರುವಂತಹ ನೀರನ್ನ ತಡೆಯುವ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ಕಡೆ ಎದುರುಗಡೆ ಈಗ ಪಂಪ್ ಸೆಟ್ ಮುಖಾಂತರ ಬೃಹತ್ತಾದ ಒಂದು ಪಂಪ್ ಸೆಟ್ಗಳನ್ನ ತಗೊಂಬಂದು ಎರಡಕ್ಕಿಂತ ಹೆಚ್ಚು ಪಂಪ್ ಸೆಟ್ಗಳನ್ನ ತಗೊಂಬಂದು ಅಪಾರ್ಟ್ಮೆಂಟ್ ಒಳಗಡೆ ಇರುವಂತಹ ನೀರನ್ನ ತೆರವುಗೊಳಿಸುವಂತಹ ಕೆಲಸಕ್ಕೆ ಈಗ ಮುಂದಾಗಿದ್ದಾರೆ. ವಿಜಯ್, ಓಕೆ, ಥ್ಯಾಂಕ್ ಯು ಭರತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.